ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ್ಣಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಮಗಂದು ಫಸ್ಟ್ ಡೇ ಸ್ಕೂಲು. ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ. ಒಂದು ಕಡೆ ಖುಷಿ ಆಗ್ತಿದೆ, ನನ್ನ ಮಗ ಇಷ್ಟು ಬೇಗ ದೊಡ್ಡವನಾಗಿ ಸ್ಕೂಲ್ಗೆ ಹೋಗೋ ಥರ ಆಗ್ಬಿಟ್ನಲ್ಲ ಅಂತ. ಇನ್ನೊಂದು ಕಡೆ ಬೇಜಾರಾಗ್ತಿದೆ. ಯಾವಾಗಲೂ ಅಮ್ಮ ಅಮ್ಮ ಅಂದ್ಕೊಂಡು ನಿಂದೇನೆ ಬರೋದು. ಸೊ ಇವಾಗ ಪಾಪ ಅದೇನು ಮಾಡುತ್ತೋ ಗೊತ್ತಿಲ್ಲ, ಬೇಜಾರಾಗ್ತಿದೆ ನೆನೆಸ್ಕೊಂಡ್ರೆ. ನೆನ್ನೆನೇ ಕೇಳಿದ್ದೆ ಏನು ಟಿಫನ್ ಬೇಕು ಚಿನ್ನು ಅಂತ. ಅಮ್ಮ ಚಿತ್ರಾನ್ನ ಬೇಕು ಅಂತ ಹೇಳಿತ್ತು. ಸೊ ಚಿತ್ರಾನ್ನ ರೆಡಿ ಇದೆ. ಸ್ನ್ಯಾಕ್ಸ್ ಅಂತ ಜಸ್ಟ್ ಡ್ರೈ ಫ್ರೂಟ್ಸ್ ಬಾಕ್ಸ್ನ ಪ್ಯಾಕ್ ಮಾಡಿದ್ದೀನಿ ಅಷ್ಟೇ. ಸೊ ಇವಾಗ ಹೇಳಿಸ್ಬಿಟ್ಟು ರೆಡಿ ಮಾಡಬೇಕು. ನೀನು ಕಾರಲ್ಲಿ ಹೋಗ್ತೀಯಮ್ಮ ಸ್ಕೂಲ್ಗೆ? ಬೈಕಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ? ಬೇಕು ಬೇಡ, ಕಾರು ಬೇಡ. ಮತ್ತೆ ಇನ್ನೊಂದು ಕಾರು ಬೇಡ. ಇನ್ನೇಂದ್ರಲ್ಲಿ ಹೋಗ್ತೀಯ ಸ್ಕೂಲ್ಗೆ? ನೀನ್ ಬಿಟ್ಬೇಡ, ಮತ್ತೆ ಅಪ್ಪ ಬಿಟ್ಬೇಡ, ಮತ್ತೆ ಇನ್ನೇನ್ ಮಾಮ ಬಿಟ್ಬೇಡ. ನಡ್ಕೊಂಡು ಹೋಗ್ತೀಯಾ? ನೆಟ್ಕೊಂಡು ಹೋಗಲ್ಲ. ಮತ್ತೆ ಇಲ್ಲೇ ಇರ್ತೀನಿ ಮನೆ. ನೀನೇನು ಹೇಳಿದೆ? ಹಾಲಿಡೇ ಮುಗಿದ್ಮೇಲೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ? ನಾನು ಹೋಗಲ್ಲ. ಹೊಸ ಡ್ರೆಸ್ ಹಾಕ್ತಾ ಇದೀನಮ್ಮ. ನಾನು ಹೋಗಲ್ಲ ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ಗೆ ಹೋಗಲ್ಲ. ಸರಿ ಆಯ್ತು. ನೀನೇನಂತ ಹೇಳ್ದೆ? ಹೋಗ್ತೀನಂದೆ ಅಲ್ವಾ? ಈಗ ಹೋಗಲ್ಲ ಅಂತ ಇದ್ಯಾ? ಎತ್ತು ಕೈ. ಓಕೆ. ನಿನ್ ಫೇವ್ರೇಟ್ ಏನು ಹೇಳು? ನಿನ್ನೆ ಕೇಳ್ದಲ್ಲ, ಏನ್ ಮಾಡು? ಎಸ್. ಆಯ್ತು. ಚಡ್ಡಿ? ಇದಕ್ ಪ್ಯಾಂಟ್ ಇಲ್ಲಲ್ಲಮ್ಮ. ಎಲ್ಲ ಎಲ್ರು ಚಡ್ಡಿನೇ ಹಾಕೊಂಡು ಹೋಗೋದು, ಯೂನಿಫಾರ್ಮ್ ಎಲ್ಲ. ಹೆಂಗ್ ಕಾಣಿಸ್ತೀಯ ನೋಡಲಿ. ಪೀಸ್ ಮಾಡಿಲಿ, ಪೀಸ್ ಅನ್ನ. ನಾನು ನಿಮಗೆ ಪಿಜ್ಜಾ ಮಾಡ್ಕೊಡ್ತೀನಿ ಬಂದ್ಮೇಲೆ, ಸ್ಕೂಲಿಂದ ಬಂದ್ಮೇಲೆ ಪಿಜ್ಜಾ. ಆಯ್ತು, ಒಂದು ಸ್ಮೈಲ್ ಮಾಡು. ಏ ಪೀಸ್ ಮಾಡು. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳು. ಸರಿ ಆಯ್ತು ಬಿಡು. ಪಪ್ಪ ಕತೆ ಹೇಳಿಸ್ಕೊಂಡು ಟಿಫನ್ ಮಾಡಿಸ್ತಾ ಇದ್ರೆ ಬೇಬಿಗೆ. ಮನೆ ಕರ್ಕೊಂಡು ಹೋಗಿ ಅದಕ್ಕೆ ಕಟಿಂಗ್ ಮಾಡಿಸಿ ಬೇಬಿ ಇದಿರುತ್ತಲ್ಲ ಬೋಬೋಗೆ, ಅದಕ್ಕೆ ಹೆಂಗ್ ಕಟಿಂಗ್ ಮಾಡ್ತಾರೆ ಗೊತ್ತಿನಿ. ಅದಕ್ಕೆ ನೀನು ನೋಡ್ಬೇಕು, ಚಿಕ್ಕದೊಂದು ಟ್ರಿಮ್ಮರ್ ತಗೊಂಡು ಅಂತ ಮಾಡ್ತಾ ಇರುತ್ತೆ. ಒಳಗಡೆ ಹೋಗಿ. ಪರವಾಗಿಲ್ಲ, ಕೈ ಮುಗಿರಿ. ಏನಂತ ಕೇಳ್ಕೋಬೇಕು? ಲಕ್ಷ್ಮೀ ದೇವ ಸರಸ್ವತಿ ಗೋವಿಂದ. ಆ ಮಮ್ಮಿಗೆ ಹೋಗಿದ್ದಲ್ಲ ನಾವು. ಹೌದು, ಕೈ ಮುಗಿರಿ. ನೀನ್ ಹೇಳಿದ್ದು ಕೇಳ್ಕೊಂಡೆಪ್ಪ. ಇನ್ನೊಂದ್ಸಲ ಕೇಳಮ್ಮ. ಸರಸ್ವತಿ ಗೋವಿಂದ. ಒಳ್ಳೆ ಬುದ್ಧಿ ಕೊಡಪ್ಪ. ಎದ್ದೇಳಿ ಸಾಕು. ಅಡ್ಬೀಳು ಅಂದ್ರೆ ಹಂಗೆ ಮಲ್ಕೊಂಡಿದ್ಯಲ್ಲೋ. ಟೈಮ್ ಆಯ್ತು. ಗೆಟಪ್. ಸಾಕು. ಕೈ ಮುಗಿ ಮಾಮಿಗೆ. ಎದ್ದು ಕೈ ಮುಗಿ ನೀಟಾಗಿ. ನೋಡು, ಡೈಲಿ ಸಾಕ್ಸ್ ಹಾಕೊಂಡು ಹೋಗ್ಬೇಕು, ಹೊಸಾದು ಹಾಕೊಂಡು ಹೋಗ್ಬೇಕು. ಓಕೆ, ಹೋಗ್ತೀಯಾ? ಗುಡ್ ಬಾಯ್. ನೀಟಾಗಿ ಹಾಕಿಲ್ವಾ? ಚೆನ್ನಾಗಿ ರೆಡಿ.
ಬ್ಯಾಗ್ ಎತ್ಕೊಳ್ಳಿ ಕ್ರಿಯಾಂಚ್. ಇಳಿಯಮ್ಮ, ಇಳಿಸು. ಓಕೆ, ಏನು ವೇಟ್ ಇದು? ವಾಟರ್ ಬಾಟ್ಲ್ ಇದೆ. ಈ ಕಡೆ ಆ ಕಡೆ ಇಲ್ಲಿ ಕಡೆ ಬಿಡು, ಅವ್ನು ಕರೆಕ್ಟಾಗಿ ಹಾಕೊಂತ ಇದ್ದಾನೆ. ಲೇಟ್ ಆಗುತ್ತೆ ಸರ್, ನಾನು ಹೋಗ್ಬರುತ್ತಿದ್ದು. ನೀವು ಎತ್ಕೊಂಡು ಹೋಗ್ಬೇಕು. ಹಾಂ, ನಡೀರಿ. ಎಲ್ಲಿ ಚಿನ್ನು? ಗಟ್ಟಿಗಿದ್ದೀನಲ್ಲ, ತಾಂಗಿದ್ದೀನಿ. ಹೌದಾ? ನೋಡಿ, ನನ್ನ ಮಗ ಸ್ಟ್ರಾಂಗ್ ಇದ್ದಾನೆ, ಎತ್ಕೊಂತಾನಲ್ವಮ್ಮ? ಎಲ್ಲಿ ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಹೆಂಗೆ ಕಾಣಿಸ್ತಾ ಇದ್ದೀರಾ? ವಾವ್, ಸೂಪರ್. ಚೀಸ್ ಮಾಡು. ಅದಕ್ಕೆ ನೀನು ಹೋಗ್ಬೇಕಲ್ವಾ? ಹಾಂ, ನಡೀರಿ. ನಾನು ಬರೋದು ಬೇಡವಾ? ಹಾಂ, ಬರ್ತೀನಿ. ನೋಡೋಣ. ಇವಾಗೇನೋ ಎಕ್ಸೈಟಿಂದ ಹೋಗ್ತಾ ಇದ್ದೇನೆ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನನ್ನ ಮಗಂದು ಎಕ್ಸೈಟ್ಮೆಂಟ್. ನೋಡು, ನೀಟಾಗಿ ನಡಿಯಮ್ಮ. ಬಾಯ್ ಚಿನ್ನು. ಬಾಯ್ ಮಾಡು ಕ್ರಿಯಾಂಶ್. ಸೊ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದ್ವಿ. ಸೊ ಇವಾಗ ಅವ್ನು ಬರೋ ಅಷ್ಟರಲ್ಲಿ ಪಿಜ್ಜಾ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸೊ ಇದು ಒಂದು ಈಸ್ಟು, ಡ್ರೈ ಈಸ್ಟು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸಾಕಾಗುತ್ತೆ. 1 ಸ್ಪೂನ್ ಹಾಕೋತೀನಿ. ಪೌಡ್ರು ಹಾಕೋಬೋದಿತ್ತು, ಬಟ್ ಸಕ್ಕರೆ ಪೌಡ್ರ್ ಇಲ್ಲ, ಸಕ್ಕರೆನೇ ಇರೋದು. ನಾನು ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಸ್ವಲ್ಪ ಗಟ್ಟಿಗೆ ಕಲಸಿಕ್ತೀನಿ. ಅದು ತುಂಬಾ ಸಾಫ್ಟ್ ಆಗುತ್ತೆ. ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಸಾಕು. ಸೊ 1 ಕಪ್ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. 1 ಕಪ್ ಮೈದಾ ಹಿಟ್ಟೇ 2 ಬೇಸ್ ಆಗುತ್ತೆ. ಸೊ ನೋಡಿ, ಕಲಸಿಟ್ಟಿದ್ದೀನಿ. ಇಷ್ಟು ಚಿಕ್ಕ ಹಿಟ್ಟು. ಆಮೇಲೆ 1 ಅವರ್ ಬಿಟ್ಟು ನೋಡಿದ್ರೆ ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಾ? ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಹಾಗೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಡ್ತೀನಿ. 1 ಅವರ್ ರೆಸ್ಟಲ್ಲಿ ಇಟ್ಟಿರ್ತೀನಿ. 9:45 ಈಗ ಬಿಟ್ಬಿಟ್ಟು ಬಂದ್ವಿ. 10:30 ಎಲ್ಲ ಬನ್ನಿ ಅಂತ ಹೇಳಿದ್ರು. ಜಸ್ಟ್ 1 ಅವರೇ ಸಾಕು, ಫಸ್ಟು ವೀಕ್ ಮಾತ್ರ ಅಂತ ಹೇಳಿದರೆ. ಸೊ ಕರ್ಕೊಬರೋದಕ್ಕೆ ಹೋಗ್ತಾ ಇದ್ವಿ. ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಆಗುತ್ತಲ್ವಾ? ಏನು ಕೊಟ್ಟರು? ವಾವ್, ಏನೋ ಕೈಗೆ ಬರ್ದಿದ್ದಾರೆ. ನೆಕ್ಸ್ಟ್ ಟೈಮ್ ಹೋಗ್ತೀಯಾ? ನಾಳೆಯಿಂದ ಹೋಗ್ತೀಯಾ ಸ್ಕೂಲ್ಗೆ? ಹೋಗಿದ್ದಲ್ಲ, ಗುಡ್ ಬಾಯ್ ನೀನು. ಅಳ್ಳಿಲ್ಲ ಅಲ್ಲ ನೀನು? ಅಳ್ಳಿಲ್ಲ ಜಾಣ. ಕೊಡಿದು ಬ್ಯಾಗ್. ನಿನ್ಗೋಸ್ಕರ ಪಿಜ್ಜಾ ಮಾಡಿದ್ದೀನಿ. ಎಸ್, ಸ್ಮೈಲಿ ಮಾಡಿದ್ದಾರೆ, ಬರ್ದಿದೆ. ಅಲ್ಲಿ ಜನ ನೋಡ್ರೆ, ಮಕ್ಕಳು ಇನ್ನ ಲೇಟ್ ಅನ್ಸುತ್ತೆ ಅವರು. ಯಪ್ಪ, ಎಷ್ಟೊಂದು ಜನ ಇದ್ದಾರೆ ನೋಡು. ಫಸ್ಟ್ ಯೂನಿಫಾರ್ಮ್ ಅದು. ನಾನು ಸೆಕೆಂಡ್ ರೌಂಡ್ಗೆ ಹೋದಾಗ ಅವನಿಗೆ ಸಿಕ್ಕಿಲ್ಲ ಅಷ್ಟೆ. ಹಾಯ್. ನೋಡ್ದೆ ಬನ್ನಿ ಬಾಸ್. ಅವರೇ ಕೊಟ್ಟಿದ್ದಾ? ಸ್ಕೂಲ್ ಹೇಗಿತ್ತು? ಏನೇನು ಮಾಡಿಸಿದ್ರು ಚಿನ್ನ ಇವತ್ತು ಸ್ಕೂಲಲ್ಲಿ? ಎಲ್ಲ ಚೆನ್ನಾಗಿ ಕೋಕಮನೆಲ್ಲ ಟಿವಿ ತೋರಿಸಿದ್ರ ನಿಂಗೆ? ಅಮ್ಮ, ಅದಕ್ಕೆ ಹೇಳೋದು ಸ್ಕೂಲ್ಗೆ ಹೋಗ್ಬೇಕು
ಅಂತ. ನೀನು ಹೋಗಲ್ಲ ಅಂತಿದೆ. ಚೆನ್ನಾಗಿತ್ತ ಸ್ಕೂಲು? ಇಷ್ಟ ಆಯ್ತಾ ನಿಂಗೆ? ಏನಮ್ಮ? ಹ್ಞೂ, ನಿನ್ನ ಬಲೂನ್ ಇಲ್ಲೇ ಐತೆ. ಮತ್ತೆ ಇನ್ನೇನು ಮಾಡಿಸಿದ್ರು? ಬರೆಯೋದು. ಓಕೆ, ಆಮೇಲೆ ಪೆನ್ಸಿಲ್ ಎಲ್ಲ ಇಲ್ಲ ಇದೆಯಲ್ಲಮ್ಮ. ಎಷ್ಟು ಸಲ ಸರ್ಪ್ರೈಸ್ ಅಂತ ಹೇಳ್ತೀಯಾ? ಪಿಜ್ಜಾ ಮೇಕಿಂಗ್ ಬಾಯ್ ಮಿಸ್ಟರ್ ಬಾಯ್. ನೀನೇ ಮಾಡಬೇಕಿತ್ತು ಹಂಗಾದ್ರೆ. ಅಪ್ಪ ಮಗ ಸೇರಿಕೊಂಡು ನಾನು ಆರಾಮಾಗಿ ತಿಂತಾ ಇದ್ದೆ ಮಾಡಿರೋದನ್ನ. ಹಂಗಲ್ಲ ಅದು ಕುಡಿದೆ ದೋಸೆ. ಇನ್ನೊಂದು ಸ್ವಲ್ಪ ಹಾಕೋದು, ಸ್ವಲ್ಪ ಹಾಕ್ಬೇಕಿನ್ನ ಸಾಸು. ಇಲ್ಲ ಒಂದು ನಿಮಿಷ. ಮೇಲೆಲ್ಲ ಬೇಡ, ಮಧ್ಯದ ಮಾತ್ರ ಮಾಡ್ರಿ. ಕ್ರಿಯಾಂಶ್ ಸುಂದಿರು. ಇನ್ನೊಂದು ಸ್ವಲ್ಪ ಹಾಕೋ ಸಾಲಲ್ಲ ಅಲ್ಲಿ. ಪಪ್ಪ ಮರ್ಚಿದೆ. ಸೊ ಎಲ್ಲ ಮೆಲ್ಟ್ ಆಗ್ತಿದೆ ಚೀಸ್. 5 minutes ರೆಡಿ ಆಗುತ್ತೆ ಪಿಜ್ಜಾ. ಇರೋ ಒಂದು ನಿಮಿಷ ಅದರೊಳಗೆ ಬಂದ್ರೆ ಅಲ್ವಾ ನೀನು ಹಾಕಕ್ಕೆ. ಹಾಳು ಮಾಡ್ತೀರಾ ನನ್ನ ಪಿಜ್ಜಾನ. ಇದು ಒಂಥರ ಡಿಫ್ರೆಂಟ್. ಸಾಕು. ನೆಕ್ಸ್ಟ್ ಪಿಜ್ಜಾ ಹಾಕೋಣ. ಸಾಕು ಅಷ್ಟೇ ಸಾಕು. ವಾವ್ ಕ್ರಿಯಾಂಶ್, ಪನ್ನೀರ್ ಪಿಜ್ಜಾ. ಸಾಕು ಬಿಡು ಚಿನ್ನು. ನಾವೀಗ ಇರ್ತೀನಿ ಸಾಲ್ಟ್ ಹಾಕಿ. ಪೆಪ್ಪರ್ ಏನಕ್ಕೆ? ಇದು ಒಂದು ಸ್ಪೂನಲ್ಲಿ ಇಟ್ಬೇಕು. ವಾವ್ ಪಿಜ್ಜಾ. ಸಖತ್ತಾಗೈತೆ. ಅಡುಗೆ ನಾವೇನು ಹಾಕಿಲ್ಲ. ತಿಂತಾ ಇಲ್ಲ. ಟೇಸ್ಟ್ ಮಾಡು. ನಿನ್ಗೋಸ್ಕರ ಇವನಿಗೋಸ್ಕರ ಮಾಡಿ ನಾವು ತಿನ್ನೋದಾಯ್ತು. ಲಾಸ್ಟ್ ಒಂದು ಚೂರು ತಗೋ ಕಚ್ಚಿ. ಅಪ್ಪು ಚಿನ್ನು, ಹೇಗಿದೆ ಪಿಜ್ಜಾ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಎಮ್ಮಿ ಎಲ್ಲ ಸಖತ್ತಾಗಿದೆಯಾ? ಗೈಸ್, ಪಿಜ್ಜಾನು ಚೆನ್ನಾಗಿತ್ತು. ಈ ವಿಡಿಯೋನು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.